ಮಳೆ ಆಲೆ ಶುರುವಾಯಿತು. ನಮಗಂತೂ ರೋಸ್ ಹಿಡ್ದೋಗೋದೆ ಮಳೆದು ನೋಡಿ. 4 ಗಂಟೆ ಕರೆಕ್ಟಾಗಿ ಆಲೆ ಮಳೆ ಶುರುವಾಯಿತು. ಬಟ್ಟೆ ಅಂತೂ ಒಣಗ್ತಾ ಇಲ್ಲ. ಬಟ್ಟೆಗಳು ಸುಮಾರು 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಹುಯ್ತಾ ಇದೆ ಮಳೆ. ಬಟ್ಟೆ ಒಗೆಯೋಕ್ಕಾಯ್ತಲ್ಲ, ಒಗೆದ್ರು ಒಣಗಾಕೋಕ್ಕಾಯ್ತಲ್ಲ. ಯಾವ ಕೆಲಸದ ಮೇಲೂ ಇಂಟ್ರೆಸ್ಟ್ ಇಲ್ಲ. ಹೊಲಗಳು ಜೋಳ ಹಾಕಿದ್ದೆಲ್ಲ ಕೊಚ್ಕೊ ಹೋಯ್ತು, ಅದ್ರದ್ದು ಮಾತೇ ಇಲ್ಲ. ನೆಕ್ಸ್ಟ್ ಈಗ ಮಳೆ ನಿಂತ ಮೇಲೆ ಹಾಕಬೇಕು ಇನ್ನೊಂದ್ಸಲ. ಹಂಗಾಗ್ಬಿಟ್ಟದೆ, ಹೋಯ್ತವೆಲ್ಲ. ಇವತ್ತು ಜೋಳ ಬಿಡಿಸ್ತಾ ಇದ್ದೀವಿ. ಇವತ್ತು ಲಾಸ್ಟು 5 ದಿವಸ ಆಯಿತು. 5 ದಿವಸಕ್ಕೆ ಲಾಸ್ಟ್ ಬಿಡಿಸ್ತಾ ಇದ್ದೀವಿ. ಇವತ್ತು ಒಂದು 7-8 ಚೀಲ ಸಿಕ್ಕಿದ್ದು, ಇನ್ನು 2 ಚೀಲ ಅವೆ. ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಏನಕ್ಕೆ ಇದು ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಈಗ ನೆನಪಾಯ್ತು ಸರ್. ನೋಡಿ, ಇಷ್ಟು ಸಿಪ್ಪೆ ಬಿಡಿಸಿದ್ದೀವಿ. ದನನೂ ನೆಳ್ಳಗೆ ಇದು ಮಳೆಯಲ್ಲಿ ನೆನೆತವಲ್ಲ ಅಂತ ದನ ಅಲ್ಲಿ ಕಟ್ಟಾಕಿದ್ದೀವಿ. ನನ್ನ ಮಗಳು ಬಿಡಿಸ್ತಾವಳೆ ಜೋಳನ. ನೋಡಿ ಮಳೆ. ನನ್ನ ವಿಡಿಯೋ ಈಗ ಗ್ರೋ ಆಯ್ತೈತೆ, ಈಗ ಡೆವಲಪ್ ಆಯ್ತೈತೆ ನನ್ನ ವಿಡಿಯೋ. ಈಗ ನಾನು ಒಂದೇ ಒಂದು ತಪ್ಪು ಮಾಡಿದೆ. ಏನು ಅಂತಂದರೆ, ನಾನು ಶಾರ್ಟ್ ವಿಡಿಯೋನೇ ಹಾಕೊಂಡು ಬಂದೆ. ಅದು ಶಾರ್ಟ್ ವಿಡಿಯೋದಲ್ಲಿ ಯಾವುದೇ ಟೈಮಿಂಗ್ಸ್ ಆಗಲ್ವಂತೆ, ನನಗೆ ಗೊತ್ತಿಲ್ಲ. ಅದರಲ್ಲಿ ಈಗ ನನಗೆ ಗೊತ್ತಾಗಿದ್ದು. ಈಗ ನಾನು ಚಾನಲ್ ಓಪನ್ ಮಾಡಿ 10 ತಿಂಗಳೇನೋ ಆಯಿತು. ಈಗ ಗೊತ್ತಾಯಿತು, ಶಾರ್ಟ್ ವಿಡಿಯೋಯಿಂದ ಯಾವುದೇ ಟೈಮಿಂಗ್ಸ್ ಬರಲ್ವಂತೆ. ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಟೈಮಿಂಗ್ಸ್ ಅಂತೆ. ನನಗೆ ಗೊತ್ತಿಲ್ಲ, ಈಗ ಗೊತ್ತಾಯಿತು. ಈಗ ವಿಡಿಯೋಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ. ಶಾರ್ಟ್ ವಿಡಿಯೋ ಅಂತಂದರೆ ಅದರೊಳಗೂ 10 ಮಿಲಿಯನ್ ಮಾಡಿದ್ರೆ ಮಾನಿಟೈಸೇಷನ್ಗೆ ಆನ್ ಆಯ್ತದಂತೆ. ನಾನು ಅದಕ್ಕೂ ದೂರ ಇದ್ದೀನಿ. ಟೈಮಿಂಗ್ಸು ಎಷ್ಟು ಜಾಸ್ತಿ, ಅವ್ರು ಎಷ್ಟು ಹೇಳಿದ್ರು 4,000, ಅದ್ರ ಡಬಲ್ ತ್ರಿಬಲ್ ಆಗೈತೆ ಟೈಮಿಂಗ್ಸು. ಆದರೆ ಶಾರ್ಟ್ ವಿಡಿಯೋ ಟೈಮಿಂಗ್ಸ್ ಆಗೈತೆ. ನಂದು ವಿಡಿಯೋಸ್ ಟೈಮಿಂಗ್ಸ್ ಆಗಿಲ್ಲ, ಅದು ಲೆಕ್ಕಕ್ಕೆ ಬರಲ್ವಂತೆ, ಗೊತ್ತಿಲ್ಲ. ಈಗ ಗೊತ್ತಾಗಿರೋದಕ್ಕೆ ನಾನು ಈಗ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನನಗೆ 1 ತಿಂಗಳಿಂದ ಗೊತ್ತಾಗಿದ್ದು. ಈಗ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಒಟ್ನಲ್ಲಿ ನಂದು ಈ ವಿಡಿಯೋ ಇವಾಗ ಚೆನ್ನಾಗಿ ಡೆವಲಪ್ ಆಯ್ತಾ ಇದೆ. ಮಳೆ ಹೋಯ್ತಾ ಇದೆ ಹೊರಗಡೆ. ಈಗ ಸ್ವಲ್ಪ ಕಾಫಿನೋ ಇಲ್ಲ ಟೀನೋ ಮಾಡೋಣ ಅಂತ ಬಂದೆ. ಮಳೆ ಬೇಕಾದ್ರೆ ಕಾಫಿನೋ ಟೀನೋ ಕುಡಿಬೇಕು ಬಿಸಿ ಬಿಸಿಯಾಗಿ ಸಂಜೆ ಟೈಮಲ್ಲಿ. ಅದಕ್ಕೋಸ್ಕರ ಕಾಯಿಸೋಣ ಅಂತ ಬಂದಿದ್ದೀನಿ. ನನ್ನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ದಿವಸ ಮಾನಿಟೈಸೇಷನ್ ಆನ್ ಮಾಡ್ತೀನಿ, ಆನ್ ಆಗುತ್ತೆ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಳ್ಳಿ ಜನಗಳನ್ನು ನೀವು ಬೆಳೆಸಬೇಕು. ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.